ಅವ್ರು ತಕೊಂಡು ಹೋದ್ರು ಆ ಎಫ್ ಡಿ ದುಡ್ಡು ತಂದು ಈಗ ನಮ್ಮ ತಲೆ ಕಟ್ಟಿದ್ರೆ ನಾವೇನು ಮಾಡಾಕತ್ತಿ ನೀವು ದುಡ್ಡು ಕೊಟ್ಟಲ್ಲ ಅಂತ ನಾವು ಹಂಗಿದ್ದ ಮಾತ್ರ ಆಡಳಿತ ಮಂಡಳಿಗೆ ಅವ್ನು ಅರ್ಜಿ ಕೊಡ್ಬೇಕಾಗಿತ್ತು. ಒಂದು ವರ್ಷ ನಂದು ಇಷ್ಟು ದಿವಸ ಆದ್ರೂ ನಂದು ಎಫ್ ಡಿ ದುಡ್ಡು ಕೊಟ್ಟಿಲ್ರಿ, ನಂದು ಇಲ್ಲಿ ಕ್ಲಿಯರ್ ಆಗೈತಿ ಅಂತ ಕೊಡ್ಬೇಕಾಗಿತ್ತು. ವರ್ಷದ ನಂತರ ಸರ್ಕಾರಿ ವ್ಯವಸ್ಥೆ ಒಳಗೆ ಯಾವುದೇ ಒಂದು ಮನುಷ್ಯನ ಸಾಲಗಳನ್ನು ಹೇಳ್ಬಾರ್ದು ಅನ್ನೋದು ಒಂದು ಆ ಆ್ಯಕ್ಟ್ ಒಳಗೈತೆ, ಹೆಸರು ಹೇಳ್ಬಾರ್ದು ಅಂತ. ನಿಮ್ಗೆ ಆಲ್ಮೋಸ್ಟ್ ಆಲ್ ಮಾಧ್ಯಮ ಮಿತ್ರರಿಗೆ ಯಾರು ಅಂತ ಗೊತ್ತಿರ್ಬೇಕು. ಈಗ ನಾವು ಹೇಳಬೇಕು ಅಂತ ಯಾರಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ತಗೊಂಡರು 65 ಲಕ್ಷ ಸಾಲ ತಗೊಂಡ್ರು, 50 ಲಕ್ಷ ಸಾಲ ತಗೊಂಡರು. ಅವ್ರ ಸಾಲ ಕಟ್ಬಾಕಿ ಆಗಿ ಅವ್ರ ಸಾಲ ಕಟ್ಬಾಕಿ ಸಾಲ ನಾವು ತುಂಬ್ರಿ ಅಂತ ನೋಟಿಸ್ ಕಳಿಸ್ತಾವಲ್ಲ, ನೋಟಿಸ್ ಕಳಿಸೋದಕ್ಕೆ ಈಗ ಗೊಂದಲ ಸೃಷ್ಟಿಯಾಗಿದ್ದು ಬಿಟ್ಟರೆ ಬೇರೆ ಅಂಥದ್ದೇನು ಅಂಥ ಅವ್ಯವಹಾರ ಏನೂ ಆಗಿಲ್ಲ ಸೊಸೈಟಿ ಒಳಗೆ. ನಾವು ಅದಕ್ಕೇನು ಮಾಡೋಕ್ಕಾಗತ್ತೆ? ಇಲ್ಲಿ ಟರಾವಿಕ್ ಸಿಗ್ನೇಚರ್ ಇರ್ತೈತಲ್ಲ. ಇದೆ ಸರ್. ಮತ್ತೊಂದು ಸರ್, ಈಗ ನಮಗೆ KDCC ಬ್ಯಾಂಕಿಂದ ಸೂಪರ್ವೈಸರ್ ಸಂಘ ಇವತ್ತು ನಾವು ಕೊಟ್ಟಿದ್ದ 1,30,00,000 ಸಾಲಕ್ಕೆ ಸಂಘ ಮುಳುಗೋಗಿದೆ ಅನ್ನೋಂಥ ಪ್ರಸಂಗ ಬಂದರೆ ಇವರು ಸೂಪರ್ವೈಸರ್ ಇರ್ತಾರೆ, ವಾರ್ಷಿಕ ವರದಿಯನ್ನು ಕೊಡ್ತಾರೆ. ಮತ್ತು ಇದೇ KDCC ಬ್ಯಾಂಕಿಂದ 2015ರಿಂದ 2020ವರೆಗೂ ಸರ್ ಒಂದು ವಿಚಾರಣೆಯನ್ನು ಮಾಡಿ ವರದಿ ಕೂಡ ಇದೆ ಅವ್ರ ಹತ್ರ. ಆ ವರದಿನ ನಮಗೆ ಒಪ್ಪಿಸ್ತಾ ಇಲ್ಲ. ನಮಗೆ ಸಂಘದಲ್ಲೂ ನಾವು ಬಂದಮೇಲೆ ಸಂಘದಲ್ಲೂ ಕೊಡ್ತಾ ಇಲ್ಲ, KDCC ಸೊಸೈಟಿಯಲ್ಲಿ ಕೊಡ್ತಾ ಇಲ್ಲ. ನಮಗೆ ಮಾಡಿ ವರದಿ ಇಟ್ಕೊಂಡಿದ್ದು